SIR ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಡವಟ್ಟುಗಳ ಮೇಲೆ ಎಡವಟ್ಟುಗಳು ನಡೀತಾನೆ ಇವೆ. ಬೆಳಗಾವಿ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತೀವಿ. ಶಾಲಾ ಮಕ್ಕಳನ್ನು ಬಿಟ್ಟಿಲ್ಲ ಇವರು, ಅವ್ರನ್ನೂ ಬಳಸ್ಕೊಂಡಿದ್ದಾರೆ ನೋಡಿ BLOಗಳು. ಗೋಕಾಕ್ ತಾಲೂಕಿನ ಮರಡಿ ಮಠ ಶಾಲೆಯ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ನೋಡಿ, ಶಾಲೆಯಲ್ಲಿ ಇವರಿಗೆ SIR ಮಾಡಕ್ಕೆ ಹೇಳಿದಂಥವ್ರು ಯಾರು? ಮಕ್ಕಳನ್ನು ನೋಡಿ, ಆ ಮಕ್ಕಳ ಗಲಾಟೆ ಕೂಡ ಕೇಳ್ತಾ ಇದೆ. ಬನ್ನಿ, ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ಏನಿದು ಕತೆ ಇದು? ಯಾಕಂದರೆ ಇಷ್ಟೊಂದೆಲ್ಲ ರಾದ್ಧಾಂತ ರಗಳೆ ಆದಮೇಲೂ ಕೂಡ ಬುದ್ಧಿ ಬಂದಿರೋ ರೀತಿಯಲ್ಲಿ ಕಾಣ್ತಾ ಇಲ್ಲ. ಹೀಗಾಗೇನು ಅಂತಂದರೆ ಈಗ ಶಾಲಿನಲ್ಲೂ ಕೂಡ ಆಗ್ತಿರೋದು, ಅದರಲ್ಲೂ ಮಕ್ಕಳನ್ನು ಬಳಸಿಕೊಂಡು. ಎಲ್ಲಿದು, ಏನು ಕತೆ ಇದು? ರಂಗನಾಥ್, ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮರಡಿ ಮಠ ಅನ್ನುವಂತಹ ಸರ್ಕಾರಿ ಹಿರಿಯ ಕನ್ನಡ ಶಾಲೆಯಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು. ಸದ್ಯ ಈಗ SIR ಏನು ಫಾರ್ಮ್ ತುಂಬುವಂತ ಪ್ರಕ್ರಿಯೆ ಏನಿದೆ, ಈ ಒಂದು ಪ್ರಕ್ರಿಯೆಗೆ ಈಗ ಮಕ್ಕಳನ್ನ ಬಳಕೆ ಮಾಡಿಕೊಂಡಿರುವಂತದ್ದು ಮತ್ತು ಅದರ ಜೊತೆಗೆ ಶಾಲೆಯಲ್ಲೇ ಯಾರೆಲ್ಲ ಕುಟುಂಬಸ್ಥರಿದ್ದಾರೆ ಅವ್ರನ್ನ ಕರೆಸಿ ಅರ್ಜಿಯನ್ನ ತುಂಬಿಸ್ಕೊಳ್ತಾ ಇರುವಂತದ್ದು. ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಕೂಡ ಈಗ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಮತ್ತು ಗೋಕಾಕ್ ತಹಶೀಲ್ದಾರ್ಗೆ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಮತ್ತು ಇಲ್ಲಿ ಏನಾದರೂ ಲೋಪ ಆಗಿದ್ದೆ ಆದರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳು ಹೇಳಿರುವಂಥದ್ದು. ಸರ್ಕಾರ ಸಾಕಷ್ಟು ಬಾರಿ BLOಗಳಿಗೆ ಹೇಳಿದ್ರು ಕೂಡ ಸೊ ಅದನ್ನು ಮೀರಿ ಕೂಡ ಕೆಲವೊಂದಿಷ್ಟು ಕಡೆ ಎಡವಟ್ಟನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಇದಕ್ಕೆ ಸಾಕ್ಷಿ ಎಂಬತ್ತ ಈಗ ಮರಡಿಮಠ ಶಾಲೆಯಲ್ಲೂ ಆಗಿರುವಂಥದ್ದು ಮತ್ತು ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಜಿಲ್ಲಾಧಿಕಾರಿಗಳು ಹೇಳಿರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.